ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್. ಇಂದು ನಾವಿದ್ದೇವೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ. ನಾನು ಈಗಾಗಲೇ ನಿಮಗೆ ಕಡಲೆಕಾಯಿ ಪರಿಷೆಯ ಇತಿಹಾಸ ಮತ್ತು ಮಹತ್ವವನ್ನ ನನ್ನ ಚಾನೆಲ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ಅದರ ಒಂದು ಮುಂದುವರಿದ ಭಾಗವಾಗಿದೆ. ಜಗಮಗಿಸುವ ಬಣ್ಣಗಳಿಂದ, ವಿದ್ಯುತ್ ದೀಪಾಲಂಕಾರಗಳಿಂದ ಬಸವನಗುಡಿಯ ಪ್ರತಿ ರಸ್ತೆಯು ನೋಡುಗರಿಗೆ ಕಡಲೆಕಾಯಿ ಪರಿಷೆಯ ವೈಭೋಗವನ್ನ ಸಾರಿ ಹೇಳುತ್ತಿತ್ತು. ಬಿಡುವಿನ ವೇಳೆಯಲ್ಲಿ ಹಾಗೂ ರಜೆ ದಿನಗಳಲ್ಲಿ ಮಾಲ್ ಮತ್ತು ಪಬ್ಗಳ ಕಡೆ ಮುಖ ಮಾಡುತ್ತಿದ್ದ ಉದ್ಯಾನ ನಗರಿಯ ಜನ ಇಂದು ಅವುಗಳನ್ನೆಲ್ಲ ಬದಿಗೊತ್ತು ಹಳ್ಳಿ ಸೊಗಡಿನ ಆಚರಣೆಯಾದ ಕಡಲೆಕಾಯಿ ಪರಿಷೆಯಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಬಂದು ಪಾಲ್ಗೊಂಡಿದ್ದು ಕಡಲೆಕಾಯಿ ಪರಿಷೆಯ ಕಳೆಯನ್ನು ಮತ್ತಷ್ಟು ಹಿಮ್ಮಡಿಗೊಳಿಸುವಂತೆ ಮಾಡಿತು. ಇದು ಪರಿಷೆಯ ವ್ಯಾಪಾರಸ್ಥರಿಗೂ ಉತ್ತೇಜನ ನೀಡಿತು. ಈ ಬಾರಿಯ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ ಜನರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತು ಒಂದು ರೀತಿಯ ಅರಿವನ್ನು ಮೂಡಿಸಿತು. ಇಲ್ಲಿ ಕಂಡುಬಂದಂತಹ ವಿವಿಧ ರೀತಿಯ ಸಿಹಿ ತಿನಿಸುಗಳು ಮತ್ತು ವಿಶೇಷ ಖಾದ್ಯಗಳು ತಿಂಡಿ ಪ್ರಿಯರ ಬಾಯಿಯಲ್ಲಿ ನೀರು ಬರುವಂತೆ ಮಾಡಿದವು. ಬಣ್ಣ ಬಣ್ಣದ ಬಲೂನುಗಳು ಮತ್ತು ವಿವಿಧ ಬಗೆಯ ಆಟಿಕೆ ಸಾಮಾನುಗಳು ಮಕ್ಕಳನ್ನು ಆಕರ್ಷಿಸಿದರೆ, ಅನೇಕ ಗೃಹೋಪಯೋಗಿ ವಸ್ತುಗಳು, ಸೌಂದರ್ಯ ವರ್ಧಕಗಳು ಮಹಿಳೆಯರನ್ನ ಆಕರ್ಷಿಸಿದವು. ಇದರ ಜೊತೆಗೆ ಲಭ್ಯವಿದ್ದಂತಹ ವಿವಿಧ ಬಗೆಯ ಕಡಲೆಕಾಯಿಗಳ ವಹಿವಾಟು ಕೂಡ ಜೋರಾಗಿಯೇ ನಡೆದಿತ್ತು. ದೂರದ ಅನೇಕ ಊರುಗಳಿಂದ, ಸಣ್ಣ ಸಣ್ಣ ಹಳ್ಳಿಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಊರನ್ನು ಬಿಟ್ಟು ಇಲ್ಲಿ ಬದುಕು ಕಟ್ಟಿಕೊಂಡು ಸದಾ ತಮ್ಮವರಿಗಾಗಿ ಬಿಡುವಿಲ್ಲದ ಒತ್ತಡದ ನಡುವೆ ಬದುಕು ಸಾಗಿಸುತ್ತಿರುವ ಜನ ಪರಿಷೆಯನ್ನು ಆನಂದಿಸಿ ಹೊರಡುವಾಗ ತಮ್ಮ ಊರಿನಲ್ಲೂ ಹೀಗೆ ಜಾತ್ರೆ ಮತ್ತು ಆಚರಣೆ ನಡೆಯುತ್ತದೆ ಎಂದು ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿ ಸಾಗುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಇದು ಹಿಂದೆ ಹಿರಿಯರು ಹೇಳಿದ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಲಾರ ಎಂಬ ಮಾತನ್ನು ನೆನಪಿಸುವಂತೆ ಮಾಡಿತು. ಅದೇನೇ ಇರಲಿ, ಸೂಕ್ತ ಭದ್ರತೆಯೊಂದಿಗೆ ಮತ್ತು ಸುಸಜ್ಜಿತವಾಗಿ ಆಯೋಗಗೊಂಡಂತ 5 ದಿನಗಳ ಕಾಲ ನಡೆದಂತ ಈ ಕಡಲೆಕಾಯಿ ಪರಿಷೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರಲ್ಲಿ ಸಂತೃಪ್ತಿ ಮತ್ತು ಸಂತೋಷವನ್ನು ನೀಡಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.